ಕರ್ತನಿಗೆ ಶುಭಗಳು. ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಯಾಕೋಬು 5ನೇ ಅಧ್ಯಾಯ 7ನೇ ವಚನ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ನಾವು ದೀರ್ಘ ಶಾಂತಿಯಾಗಿ ಬಾಳಬೇಕು. ಅಂದರೆ ದೇವರ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರಬೇಕು. ನಮ್ಮ ಆಲೋಚನೆಗಳಲ್ಲದೆ ದೇವರ ಮೇಲೆ ನಮ್ಮ ಭಾರವನ್ನು ಹಾಕಿದಾಗ, ಯೇಸು ಕ್ರಿಸ್ತನ ಮನಸ್ಸನ್ನು ಧರಿಸಿಕೊಂಡಾಗ, ಯೇಸು ಕ್ರಿಸ್ತನ ಮೇಲೆ ಭಾರವನ್ನು ಹಾಕಿಕೊಂಡಾಗ ನಿಮಗೆ ಕ್ಷೇಮವು, ನಿಮಗೆ ಆಧಾರವು, ನಿಮಗೆ ಆನಂದವು. ದೇವರ ಮೇಲೆ ಆಧಾರ ಪಡ್ರಿ. ದೇವರು ನಿಮ್ಮ ಸಂಗಡ ಮಾತಾಡ್ತಾರೆ. ನೋಡ್ರಿ, ವ್ಯವಸಾಯಗಾರನ ನೋಡ್ರಿ, ವ್ಯವಸಾಯ ಮಾಡೋನು ಭೂಮಿ ಮೇಲೆ ಬೆಳೆ ಬರುವ ತನಕ ಫಲಕ್ಕಾಗಿ ಕಾದಿದ್ದು, ಹಿಂಗಾರು ಮಳೆ ಮುಂಗಾರು ಮಳೆಯಿಂದ ದೀರ್ಘ ಶಾಂತಿಯಿಂದ ಕಾದಿರುವನು. ಹಿಂಗಾರು ಮಳೆಗಾಗಿ ಮುಂಗಾರು ಮಳೆಗಾಗಿ ದೀರ್ಘ ಶಾಂತಿಯಿಂದ ಕಾದುಕೊಂಡಿರ್ತಾನೆ. ಮಳೆ ಯಾರು ಕೊಡ್ಬೇಕ್ರಿ? ದೇವರು ತಾನೇ. ಈಗ ದೀರ್ಘ ಶಾಂತಿಯಿಂದ ಇರ್ತೀಯ. ಮಳೆ ಬರಲಿಲ್ಲ ಅಂತ ನೀನು ಇಷ್ಟವಾದ ಮಾತುಗಳನ್ನು ಬಾಯಿಗೆ ಬಂದಂಗೆ ತಕ್ಕ ಹಾಗೆ ನೀನು ನಡ್ಕೊತೀಯ? ಹೇಳು. ನೀವು ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳ್ರಿ. ನಿಮ್ಮ ಹೃದಯಗಳು ದೃಢಪಡಿಸಿಕೊಳ್ಳ್ರಿ. ದೀರ್ಘ ಶಾಂತಿಯಿಂದ ಇರ್ರಿ. ಮಳೆಕ್ಕಾಗಿ ಶಾಂತವಾಗಿರಿ. ಪ್ರಾರ್ಥನೆ ಮಾಡಿರಿ. ಮಳೆ ಬರ್ತದೆ ಅಂತ ನೀವು ನಂಬ್ರಿ. ಶಾಂತವಾಗಿರ್ರಿ. ಒಬ್ಬರಿಗೊಬ್ಬರು ಗುಣಗಬಾಡ್ರಿ. ಒಬ್ಬರ ಮೇಲೆ ಒಬ್ಬರು ಗುಣಗಬಾಡ್ರಿ. ಒಬ್ಬರು ಉದ್ಧಾರ ಆದರೆ ಒಬ್ಬರ ಮೇಲೆ ಗುಣಗಬಾಡ್ರಿ. ಒಬ್ಬರು ಅದು ನೀವು ಸಹಾಯ ಮಾಡೋದು ಬೇಕಾಗಿಲ್ಲ. ಅವ್ರ ಮೇಲೆ ಗುಣಗಾಟ, ಹೊಡೆದಾಟ, ಅವನ ಮೇಲೆ ಏನೇನೋ ತಂತ್ರಗಳು ನೀನು ಮಾಡೋಕ್ಕೆ ಹೋಗ್ಬೇಡ. ಬುದ್ಧಿ ಚೆನ್ನಾಗಿರ್ಬೇಕಲ್ರಿ. ಬುದ್ಧಿ ಚೆನ್ನಾಗಿದ್ದರೆ ನಿನ್ನ ಮನಸ್ಸು ನೆಮ್ಮದಿಯಾಗಿರುತ್ತೆ. ನೀನು ಶಾಂತವಾಗಿರ್ತೀಯ, ಆನಂದವಾಗಿರ್ತೀಯ. ನೋಡ್ರಿ, ಹಿಂಸೆ ಪಡುವ ಕ್ರೈಸ್ತರಿಗಾಗಿ ಪ್ರಾರ್ಥನೆ ಮಾಡಿರಿ. ಅವರು ಹಿಂಸೆ ಹೊಂದುತ್ತಾರೆ. ಬಹು ವೇದನೆ ತಟ್ಕೊಳಕ್ಕಾಗಲ್ಲ. ಆದರೆ ಸರಿ, ಏನಾದರೂ ದೇವರ ಮೇಲೆ ಭಾರ ಹಾಕೋಣ ಅಂತ ಮುಂದಕ್ಕೆ ಹೋಗ್ತಾರೆ. ಪ್ರೋತ್ಸಾಹ ಮಳೆ ಬರಬೇಕು ಅಂತ ನೀವು ದೇವರಿಗೆ, ಅಪ್ಪ ಮಳೆ ಕೊಡಪ್ಪ, ಮಳೆ ಕೊಟ್ಟರೆ ತಾನೇ ಬೆಳೆ ಬೆಳೆಯೋದು ಅಂತ ನಾವು ಪ್ರೋತ್ಸಾಹದಿಂದ ದೇವರನ್ನು ಉತ್ಸಾಹದಿಂದ ಕೇಳಬೇಕು. ಒಂದು ಕೆಟ್ಟ ಮುಖವನ್ನು ಇಟ್ಕೊಂಡು ನಾವು ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಏನೋ ಮಾತಾಡಿದರೆ ಅದು ನಿಮಗೆ ದೀರ್ಘ ಶಾಂತಿ ಆಗೋಲ್ಲ. ಕರ್ತನು ಅವನನ್ನು ಎಬ್ಬಿಸುವನು. ಕರ್ತನು ಅವನನ್ನು ಎಬ್ಬಿಸ್ತಾನೆ. ಮಳೆ ಚೆನ್ನಾಗಿ ಬರುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ. ಕರ್ತನು ಅವನನ್ನು ಅಭಿವೃದ್ಧಿಪಡಿಸ್ತಾನೆ, ಬಲಗೊಳಿಸ್ತಾನೆ. ಹಿಂಗಾರು ಮಳೆಗಾಗಿ ಮುಂಗಾರು ಮಳೆಗಾಗಿ ಕಾದಿರುವಾಗ ನಿನ್ನ ಪ್ರೀತಿಯಿಂದ, ಹಿಂಗಾರು ಮಳೆ ಮುಂಗಾರು ಮಳೆ ಬಂದಾಗ ಯಾರ್ರೀ ಕೊಡೋದು? ದೇವರು ತಾನೇ. ಸೂರ್ಯ ಚಂದ್ರ ನಕ್ಷತ್ರಗಳು ಸೃಷ್ಟಿಸಿದ್ದು ಯಾರ್ರೀ? ಭೂಜಂತುಗಳು ಆಕಾಶ ಪಕ್ಷಿಗಳನ್ನು ಬಾಯಿ ಮಾತಿಂದ ಸೃಷ್ಟಿಸಿದನಲ್ಲ. ಆಕಾಶವನ್ನು ಸಮುದ್ರವನ್ನು ಸೃಷ್ಟಿಸಿದವನು ಯೇಸು ಕ್ರಿಸ್ತನೇ ಅಲ್ಲ. ಶೂನ್ಯದಲ್ಲಿ ಸಮಸ್ತವನ್ನು ಸೃಷ್ಟಿಸಿದ್ದು ಯೇಸು ಕ್ರಿಸ್ತನೇ ಅಲ್ಲ. ಒಳ್ಳೆ ಆರೋಗ್ಯ ಕೊಟ್ಟಿದ್ದು ಯಾರ್ರೀ? ಯೇಸು ಕ್ರಿಸ್ತನೇ ಅಲ್ಲ. ಸಮುದ್ರ ಜಲಚರಗಳು ಗಿಡ ವೃಕ್ಷಗಳು ಮಾಡಿದ್ದು ಯಾರ್ರೀ? ಯೇಸು ಕ್ರಿಸ್ತನೇ ಅಲ್ಲ. ಸ್ವಹಸ್ತಗಳಿಂದ ನಿಮ್ಮ ಸ್ವರೂಪವಾಗಿ, ಅವರ ಸ್ವರೂಪವಾಗಿ ಮಾಡಿಕೊಂಡು ನಮಗೆ ನೆಲ ಮಣ್ಣಿನಿಂದ ತೆಗೆದು ನಿಮ್ಮನ್ನು ಸೃಷ್ಟಿಸಿದ್ದು, ಮನುಷ್ಯರನ್ನು ನಿರ್ಮಾಣ ಮಾಡಿದ್ದು ಯೇಸು ಕ್ರಿಸ್ತನೇ ಅಲ್ಲ. ಅಂಥ ರಾಜಾದಿರಾಜನಿಗೆ, ಕರ್ತನಿಗೆ ನಾವು ಸ್ತುತಿ ಚೆಲ್ಲಿಸೋಣ, ಸ್ತೋತ್ರ ಮಾಡೋಣ. ದೇವಾದಿ ದೇವನು ನಮಗೋಸ್ಕರ ಜನ್ಮಿಸಿದ್ದಾನೆ, ರಕ್ತ ಸುರಿಸಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ.
ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಬಿಡುಗಡೆಯಿಂದ ನಾವು ಇಂದಿನ ದಿವಸ ಸ್ವಾತಂತ್ರ್ಯರಾಗಿದ್ದೀವಿ. ನಾವು ನಾವು ಮಾತು ಹೇಳಿದರೆ ದೆವ್ವಗಳು ಗಡಗಡಗಡ ನಡುಕ್ತವೆ. ನಾವು ಮಾತು ಹೇಳಿದರೆ ಈ ಸೃಷ್ಟಿ ಶಾಸನ ಮಾಡುತ್ತೆ. ನೀನು ಶಾಸನ ಮಾಡಿದರೆ ಈ ಸೃಷ್ಟಿ ನಿನ್ನ ಮಾತಿನಾಗಿ ನಡ್ಕೊಳ್ಳುತ್ತೆ. ನೀನು ಧೈರ್ಯವಾಗಿರಬೇಕು, ದೀರ್ಘ ಶಾಂತಿಯಿಂದ ಇರಬೇಕು, ನಿನ್ನ ಹೃದಯವನ್ನು ದೃಢಪಡಿಸ್ಕೋಬೇಕು. ವ್ಯಸನ ನೋಡ್ರಿ, ತಂಬಾಕ, ಪಾನ್ ಪರಾಗು, ಡ್ರಗ್ಸು, ವ್ಯಭಿಚಾರ ಇವೆಲ್ಲ ಕೂಡ ಬಿಡುಗಡೆ ಮಾಡಿದ್ದು ಯೇಸು ಕ್ರಿಸ್ತನೇ. ಬಂಧಕಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದು ಯೇಸು ಕ್ರಿಸ್ತನೇ. ವ್ಯಾಧಿ ಪೀಡಿತನನ್ನು ಬಿಡಿಸಿದ್ದು ಯೇಸು ಕ್ರಿಸ್ತನೇ. ನಮ್ಮ ದ್ರೋಹಗಳ ದಸೆಯಿಂದ ನಾವು ಗುಣವಾಯಿತು. ನಮ್ಮ ದ್ರೋಹಗಳ ದಸೆಯಿಂದ ಇದ್ದಾಗ ನಮಗೆ ಗಾಯವಾಯಿತು. ನಮ್ಮ ಅಪರಾಧಿಗಳ ನಿಮಿತ್ತ ಜಜ್ಜಲ್ಪಟ್ಟನು. ಯೆಶಾಯ ಗ್ರಂಥ 53ನೇ ಅಧ್ಯಾಯ 4ನೇ ವಚನ. ನಿಜ ನಿಜವಾಗಿ ನಿಮ್ಮ ಸಂಕಟಗಳನ್ನು ಅನುಭವಿಸಿದನು. ನಿಮ್ಮ ಸಂಕಟಗಳನ್ನೆಲ್ಲ ಶಿಲುಬೆ ಮೇಲೆ ಅನುಭವಿಸಿದ. ರಕ್ತ ಸುರಿಸಿ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ನಾವು ಅವನ ಲೆಕ್ಕಕ್ಕೇ ತರಲಿಲ್ಲ. ನಮ್ಮ ಅಪರಾಧಿಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಅವನ ಬಾಸುಂಡಿಗಳಿಂದ ನಮಗೆ ಗುಣವಾಯಿತು. ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದು ಅಂತ ಒಂದು ಮಾತಿನಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಎಷ್ಟು ನಮ್ಮ ಪ್ರೀತಿ, ನಂಬಿಕೆ ರಕ್ಷಕನನ್ನು ಕರಗಿಸುತ್ತೆ. ದೇವರು ಹೃದಯವನ್ನೇ ಕರಗಿಸುತ್ತಾರೆ. ನೀವು ಪ್ರೀತಿಯಾಗಿ ನಂಬಿಕೆ ಇಟ್ಟರೆ, ನಂಬಿಕೆಯಿಂದ ಪ್ರೀತಿಯಿಂದ ನಡ್ಕೊಂಡ್ರ, ನೀವು ದೀರ್ಘ ಶಾಂತಿಯಿಂದ ನಡ್ಕೊಂಡ್ರ, ಮಳೆ, ಹಿಂಗಾರು ಮಳೆ, ಮುಂಗಾರು ಮಳೆಗೆ ನೀವು ಎಷ್ಟು ದೀರ್ಘ ಶಾಂತಿಯಿಂದ ಇರ್ತೀರೋ, ವಿಶ್ವಾಸ ಯಾತ್ರೆಯಲ್ಲಿ ನಿಮ್ಮ ಪ್ರಯಾಣ ಪ್ರೀತಿಯಿಂದ ನಡಿಬೇಕು, ನಂಬಿಕೆಯಿಂದ ನಡಿಬೇಕು, ರಕ್ಷಕನ ಹೃದಯವನ್ನು ಕರಗಿಸಬೇಕು. ಯಾಕೋಬು ಪತ್ರಿಕೆಯಲ್ಲಿ ನಾವು ಇದೆಲ್ಲ ನಾವು ನೋಡಿದ್ದವಲ್ಲ. ಆದರೆ ವ್ಯಸನಗಳು, ನಮ್ಮ ವ್ಯಸನಗಳಿಂದ ದೇವರು ಬಿಡುಗಡೆ ಕೊಟ್ಟಿದ್ದಾನೆ. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿದರೆ ನಮಗೆ ಬಿಡುಗಡೆಯಾಗುತ್ತೆ. ವಾಸುಂಡಿಗಳಿಂದ ನಮಗೆ ಗುಣವಾಯಿತು. ನಂಬಿಕೆಯಿಂದ ಪ್ರಾರ್ಥನೆಯನ್ನು ಮಾಡಿರಿ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ನಿಮ್ಮ ಹತ್ರ ಯಾರಾದರೂ ರೋಗಿಗಳಿದ್ದಾರಾ? ಅದೇ ಸೈತಾನನು ನಮಗೆ ಶರೀರದ ಮೇಲೆ ಮಾನಸಿಕವಾಗಿ, ನಮ್ಮ ಮೆಂಟಲ್ಲಾಗಿ ನಮ್ಮ ಮೇಲೆ ಎಲ್ಲ ಭಾರವನ್ನು ಹೊರಿಸ್ತಾನೆ. ಒಂದು ಕಡೆ ಶರೀರ ಆರೋಗ್ಯ, ಸ್ವಸ್ಥತೆ, ಎಲುಬುಗಳಲ್ಲಿ, ಜಾಯಿಂಟ್ಗಳಲ್ಲಿ ಅವನು ತರೋ ಒಂದು ವ್ಯಾಧಿ ಪೀಡಿತನವನ್ನು ನಮಗೆ ಗುಣ ಆಗಬೇಕು ಅಂದರೆ ಯಾಕೋಬು ಪತ್ರಿಕಾ 5ನೇ ಅಧ್ಯಾಯ 15ನೇ ವಚನ, ಕರ್ತನ ಹೆಸರು ಹೇಳಿ ಎಣ್ಣೆ ಹಚ್ಚಿ ಅವನಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಕರ್ತನ ಹೆಸರಿನಲ್ಲಿ ಎಣ್ಣೆ ಹಚ್ಚಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ಕರ್ತನ ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದಿಂದ ನಂಬಿದರೆ ನಿಮಗೆ ರಕ್ಷಣೆ ಸಿಗುತ್ತೆ. ಇಲ್ಲಿ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಗುಣವಾಗುತ್ತೆ. ಹಿಂಗಾರು ಮಳೆ ಬೇಕಂದರೆ ನಾವು ಪ್ರಾರ್ಥನೆ ಮಾಡಿದರೆ ನಮಗೆ ದೀರ್ಘ ಶಾಂತಿಯೊಂದಿಗೆ ಇದ್ದರೆ, ನೀನು ಪ್ರಾರ್ಥನೆ ಮಾಡಿದ್ದು ಹೊಂದಿಕೊಂಡು ಅಂತ ನೀನು ನಂಬಿದರೆ ನಿನಗೆ ಕ್ಷೇಮ ಉಂಟಾಗುತ್ತೆ. ದೀರ್ಘ ಶಾಂತಿಯೊಂದಿಗೆ ಇದ್ದರೆ ನಿನಗೆ ಮಳೆ ಬರುತ್ತೆ, ನೀನು ಉದ್ಧಾರ ಆಗ್ತೀಯ, ನೀನು ಅನುಭವಿಸ್ತೀಯ. ಆದರೆ ರಕ್ಷಣೆ ಬೇಕು ಅಂದರೆ ಕರ್ತನೆಂದು ನಾವು, ಯೇಸು ಕ್ರಿಸ್ತನೇ ಕರ್ತನೆಂದು. 2000 ವರ್ಷಗಳಾದಮೇಲೆ ಯೇಸು ಕ್ರಿಸ್ತನು ಹುಟ್ಟಿದರೆ, ಭೂಮಿ ಹುಟ್ಟಿದಾಗಿಂದ ಯೇಸು ಕ್ರಿಸ್ತು ಹೇಳಿದೆ ಎಲ್ಲ ಯೇಸು ಕ್ರಿಸ್ತನಲ್ಲೇ ಇಮಿಡಿದ್ದಾವೆ. ಎಲ್ಲ ಯೇಸು ಕ್ರಿಸ್ತನಿಗೆ ಕೊಟ್ಬಿಟ್ಟಿದ್ದಾನೆ. ಅಧಿಕಾರವೆಲ್ಲ ಯೇಸು ಕ್ರಿಸ್ತನಿಗೆ ಕೊಟ್ಟುಬಿಟ್ಟಿದ್ದಾನೆ ದೇವರು. ಯಾಕೆ ಗೊತ್ತಾ? ಅವನ ಪ್ರಿಯವಾದ ಮಗನು ಆಕಾಶದಲ್ಲಿ ನುಡಿತು, ನನ್ನ ಮಗನ ಮಾತು ಕೇಳ್ರಿ ಅಂತ. ಅವರ ಮಾತು ಕೇಳಿದರೆ ನಮಗೆ ಕ್ಷೇಮ, ಅವರ ಮಾತು ಕೇಳಿದರೆ ನಮಗೆ ಆನಂದ.
ಅವ್ರ ಮಾತು ಕೇಳಿದರೆ ಸಂತೋಷ, ಅವರ ಮಾತು ಕೇಳಿದರೆ ದೀರ್ಘಶಾಂತಿ. ಬಾಯಿಂದ ಆರಿಕೆ ಮಾಡಿಕೊಂಡು ಯೇಸು ಕ್ರಿಸ್ತನೆಂದು ಹೃದಯದಲ್ಲಿ ನಂಬಿದರೆ ನೀನು ರಕ್ಷಣೆ ಹೊಂತೀಯ. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ಅಪ್ಪ, ಅವನನ್ನು ಲೆಕ್ಕಕ್ಕೆ ತಂದಿಲ್ಲ ನಾವು. ಅಪ್ಪ, ಅವ್ರು ಯಾರಂತ ನಮಗೆ ಗೊತ್ತಿಲ್ಲ. ನಾವು ಹೇಗೆ ಪ್ರಾರ್ಥನೆ ಮಾಡೋದು? ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಸಂತೋಷದಿಂದ ನಾವು ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದೀವಿ, ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡ್ತಾ ಇದ್ದೀವಿ, ಯೇಸು ಕ್ರಿಸ್ತನನ್ನು ಸ್ತುತಿಸ್ತಾ ಇದ್ದೀವಿ. ದೇವರೇ, ನಮ್ಮನ್ನು ಜ್ಞಾಪಕ ಮಾಡಿಕೊ, ನಮ್ಮನ್ನು ಬಲಪಡಿಸು, ನಮ್ಮನ್ನು ಸ್ಥಿರಗೊಳಿಸು. ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.